ಅವೇರ್ನೆಸ್ ಕ್ರಿಯೇಟ್ ಇಲ್ಲ ಜನಗಳ ಜೊತೆ, ಸುಮ್ನೆ ದನ ತರ ಹೋಗ್ತಾ ಇರ್ತಾರೆ, ಇಲ್ಲ, ಬರ್ತಾ ಇರ್ತಾರೆ ಅಂತ ಕೆಲವರು ಡಿಸ್ಕಸ್ ಮಾಡಿದ್ರು ಅವೇರ್ನೆಸ್ ನನ್ನ ಇದೆ. ಲೈವ್ನಲ್ಲಿ. ನಮ್ ಜನ ಗೊತ್ತಿದ್ದು ತಪ್ಪು ಮಾಡ್ತಾರೆ. ನಾವ್ ಅದೇ ತಿಳ್ಕೊಂಡಿರೋದು ಮೊದಲನೇ ತಪ್ಪು. ನೀವು ಒಂದು ವೆಹಿಕಲ್ ಓಡಿಸ್ತೀರಾ, 2 ವೀಲರ್ ಓಡಿಸ್ತೀರಾ ಅಂದ್ರೆ ನಿಮ್ಗೆ ಸಿಗ್ನಲ್ ಬಂದಾಗ ನಿಂತ್ಕೋಬೇಕು ಅನ್ನೋ ಜ್ಞಾನ ಇರುತ್ತೆ. ರೆಡ್ ಸಿಗ್ನಲ್ ಅಲ್ಲಿ ಜಂಪ್ ಮಾಡೋಕೆ ನಿಮ್ಗೆ ಬುದ್ಧಿ ಯಾರು ಕೊಟ್ರು? ನೀವು ಓನ್ ಆಗ್ತಾನೆ ಹೋಗೋದದು. ಅದನ್ನ ನಾವು ಫಸ್ಟ್ ಸರಿ ಮಾಡ್ಕೋಬೇಕು. ಅದೇ ಅದನ್ನ ನಾವು ಸರಿ ಮಾಡ್ಕೋಬೇಕು. ನಾವು ಸರಿ ಮಾಡ್ಕೊಳಲ್ಲ. ಕರೆಕ್ಟ್ ನಾವು ಸರಿ ಮಾಡ್ಕೊಳಲ್ಲ ಅಂತಂದ್ರೆ ಅದಕ್ಕೆ ಸ್ಟ್ರಿಕ್ಟ್ ಆಗಿ ರೂಲ್ಸ್ ಫಾಲೋ ಮಾಡೋ ತರ ಯಾರು ಮಾಡ್ಬೇಕು? ಗವರ್ನಮೆಂಟ್ ಮಾಡ್ಬೇಕು, ಟ್ರಾಫಿಕ್ ಪೊಲೀಸ್ ಮಾಡ್ಬೇಕು. ಕರೆಕ್ಟ್. ಆಯ್ತಾ? ಈ ಸಿಗ್ನಲ್ ಜಂಪ್ ಮಾಡ್ದ ಅಂದ್ರೆ ನೆಕ್ಸ್ಟ್ ಹಾ, ಸಿಗ್ನಲ್ ಅಲ್ಲಿ ಅವನ್ನ ಹಿಡಿದು ಇಮಿಡಿಯೇಟ್ ಆಗಿ ಅವನ್ನ ತಗೊಂಡೋಗಿ ಒಂದ್ ದಿನ ಜೈಲೊಳಗಡೆ ಹಾಕಿದ್ರೆ ಮಲೇಷಿಯಾ ತರ ಬುದ್ಧಿ ಕಲ್ತ್ಕೊಂತಾರೆ. ಇಲ್ಲಿ ಹಂಗ್ ಮಾಡಲ್ಲ. ಅದೇ ಸ್ಟ್ರಿಕ್ಟ್ ರೂಲ್ಸ್ ಸ್ಟ್ರಿಕ್ಟ್ ರೂಲ್ಸ್ ಮಾಡ್ಬೇಕು, ಲಾ ಮಾಡ್ಬೇಕು. ಕರೆಕ್ಟ್ ಆಗಿ ಯಾಕೆಂದ್ರೆ ಸ್ಟಿಕ್ ನಮ್ದು ಮಾಡ್ಬೇಕು ಅಂತ ನನ್ನ ಪ್ರಕಾರ. ನಮ್ದು ಜನಸಂಖ್ಯೆ ಜಾಸ್ತಿ ಇದೆ. ಆಯ್ತಾ? ನಮ್ಮಲ್ಲಿ ಜನ ಬುದ್ಧಿವಂತರೇನೆ ರೂಲ್ಸ್ ಫಾಲೋ ಮಾಡಲ್ಲ. ಆಯ್ತಾ? ಅನ್ಎಜುಕೇಟೆಡ್ಸ್ ಕರೆಕ್ಟ್ ಆಗಿ ನಿಂತಿರ್ತಾರೆ. ಆ ಪಕ್ಷಿಗಳು ಒಂದ್ ಕುರಿ ತಗೊಂಡ್ ನಿಲ್ಸಿದ್ರೆ ಅದ್ ನಿಂತಿರುತ್ತೆ, ಸಿಗ್ನಲ್ ಗ್ರೀನ್ ಬಿದ್ಮೇಲೆ ಹೋಗುತ್ತೆ ಅದು. ಅದಕ್ಕೆ ಅಷ್ಟೊಂದು ನಾಲೆಡ್ಜ್ ಇದೆ. ಅಂತದ್ರಲ್ಲಿ ಮನುಷ್ಯನ್ಗೆ ಯಾಕಿಲ್ಲ? ಏನಕ್ ಹೋಗಲ್ಲ ಇವನು? ಅಲ್ಲಿಗೆ ನಮ್ಗೆ ಕಾನೂನ್ ಮೇಲೆ ನಮ್ಗೆ ಭಯನೇ ಇಲ್ಲ. ಅಯ್ಯೋ, ಸಿಗ್ನಲ್ ಜಂಪ್ ಮಾಡಿದ್ರೆ ಏನ್ ಮಾಡ್ಕೊಂತಾನೆ, ಫೈನ್ ಹಾಕಂತಾನ, ಹಾಕಂಡ್ರೆ ಹಾಕಳ್ಳಿ ಹೋಗು ಅಂತಾರೆ. ಇದು ಮೊದಲನೇದಾಗಿ ಹಾ, ನಮಗೆ ನಾವೇ ಕರೆಕ್ಟ್. ಅರಿತ್ಕೋಬೇಕು. ಮೊದಲನೇ ಪಾಯಿಂಟ್ ನಾವು ಅದನ್ನ ಪಾಲಿಸ್ತಾ ಇಲ್ಲ. ಅಲ್ಲಿಗೆ ಮಾಡ್ತಾ ಇಲ್ಲ ಅಂತಂದ್ರೆ ಏನ್ ಮಾಡ್ಬೇಕು? ರೂಲ್ಸ್, ಸ್ಟ್ರಿಕ್ಟ್ ರೂಲ್ಸ್ ನ ಗವರ್ನಮೆಂಟ್ ಮಾಡ್ಬೇಕು. ಹಂಗಿಲ್ಲ ಅಂತಂದ್ರೆ ಯಾವ್ದೇ ಕಾರಣಕ್ಕೂ ಕರೆಕ್ಟ್. ಆಗಲ್ಲ. ಡೈಲಿ ಇದೇ ಪ್ರಾಬ್ಲಮ್. ಟ್ರಾಫಿಕ್ ರೂಲ್ಸ್ ಯಾವತ್ತು ನಮ್ಮ ಇಂಡಿಯಾದಲ್ಲಿ ಟ್ರಾಫಿಕ್ ರೂಲ್ಸ್ ನ ಕರೆಕ್ಟ್ ಆಗಿ ಫಾಲೋ ಮಾಡ್ತಾರೆ ಅಲ್ಲಿವರೆಗೂ ನಮ್ದು ಇಂಡಿಯಾನು ಇಲ್ಲಿ ಉದ್ಧಾರ ಆಗಲ್ಲ, ಟ್ರಾಫಿಕ್ನು ಕಂಟ್ರೋಲ್ ಆಗಲ್ಲ, ಯಾವ್ದು ಉದ್ಧಾರ ಆಗಲ್ಲ. ಕರೆಕ್ಟ್. ನಾನ್ ಕೆಲವು ಸಜೆಷನ್ ಕೊಡ್ತಾ ಇದ್ದೆ. ಏನಂದ್ರೆ ಈ ಟ್ರಾಫಿಕ್ ಸಿಗ್ನಲ್, ಮೇನ್ ಸಿಗ್ನಲ್ ಬರುತ್ತಲ್ಲ, ಅಲ್ಲೆಲ್ಲ ಟ್ರಾಫಿಕ್ ರೂಲ್ಸ್ ಬಗ್ಗೆ ಹೋರ್ಡಿಂಗ್ಸ್, ಕಸ್ಟಮರ್ ಕೇರ್ ಕಾಂಟ್ಯಾಕ್ಟ್ ನಂಬರ್, ಈ ತರದೆಲ್ಲ ಹಾಕಿದ್ರೆ ಏನಾದ್ರು ಎಮರ್ಜೆನ್ಸಿ ಕೇಸಸ್ ಎಲ್ಲ ಯೂಸ್ ಆಗುತ್ತೆ. ಇದು ನಮ್ಮ ಕಡೆಯಿಂದ ಏನಾದ್ರು ಇವಾಗ ಕಾಂಟ್ರಿಬ್ಯೂಷನ್ ಈ ಇವಾಗ ತರ ತರಬಹುದು ಅಂದ್ರೆ, ಈ ತರ ಸಜೆಷನ್ಸ್ ಗವರ್ನಮೆಂಟ್ ಗೆ ಅಂತ ಇವಾಗ ಒಂದ್ ಹೇಳ್ತಿದ್ದೆ. ಬಂದಿದೆ. ಏನಂತಂದ್ರೆ ಸಿಗ್ನಲ್ ಅಲ್ಲಿ ಹೆಲ್ಮೆಟ್ ಹಾಕೊಂಡಿಲ್ಲ ಅಂತಂದ್ರೆ ಅವ್ರ ಫೋಟೋ ಡಿಸ್ಪ್ಲೇ ಆಗುತ್ತೆ. ಅದು ಎಲ್ಲಿ ಎಂ ಜಿ ರೋಡ್ ಹತ್ರ ಕರೆಕ್ಟ್. ಒಂದ್ ಮಾಡಿದ್ದಾರೆ. ಅದ್ ಬಿಟ್ರೆ ಇವಾಗ ಸ್ಟಾರ್ಟ್ ಆಗ್ತಾ ಇದೆ. ಆಯ್ತಾ? ನಾನ್ ಹೇಳೋದು, ಇಷ್ಟೆಲ್ಲಾ ಟೆಕ್ನಾಲಜಿ ಮುಂದುವರೆದಿರ್ಬೇಕಾದ್ರೆ ಇಷ್ಟೆಲ್ಲಾ ಮಾಡ್ತಾರೆ. ಎಲ್ಲ ಫೈನ್ ಕೂಡ ಮೊಬೈಲ್ ಕ್ಯಾಪ್ಚರ್ ಆಗುತ್ತೆ, ಫೋಟೋ ತೆಗೆದು ಕಳಿಸುತ್ತೆ, ಫೈನ್ ಕಳಿಸ್ತಾರೆ. ಆ ಫೈನ್ 50,000 1 ಲಕ್ಷ ಆಗೋವರ್ಗುನು ಫೈನ್ ಕಟ್ಟಲ್ಲ. ಗಾಡಿ ಪಕ್ಕಕ್ ನಿಲ್ಸ್ಬಿಟ್ಟು ಹೊಸ ಗಾಡಿ ತಗೊಂತಾರೆ ನಮ್ ಜನ, ಆದ್ರೆ ಫೈನ್ ಮಾತ್ರ ಕಟ್ಟಲ್ಲ. ನಾನು ಟ್ರಾಫಿಕ್ ರೂಲ್ಸ್ ಫಾಲೋ ಮಾಡೋದೇ ಇಲ್ಲ ಹೌದು. ಅನ್ಕೊಂಡೇ ಇರ್ತಾರೆ. ಆ ಮನಸ್ಥಿತಿ ಇರೋದು ನಮ್ ಜನಗಳಿಗೆ. ಇದಕ್ಕೆ ಇರೋ ಪರಿಹಾರ ಏನು ಅಂದ್ರೆ, ಈ ಸಿಗ್ನಲ್ ಅಲ್ಲಿ ನೀನ್ ಜಂಪ್ ಮಾಡಿದೆ ಅಂದ್ರೆ ನೆಕ್ಸ್ಟ್ ಸಿಗ್ನಲ್ ಅಲ್ಲಿ ಅವ್ನು ಅರೆಸ್ಟ್ ಆಗ್ಬೇಕು. ಎಲ್ಲ ಕಂಟ್ರಿಲೂ ಅದೇ ಇರೋದು, ಸೇಮ್ ಕರೆಕ್ಟ್. ಪಾಲಿಸಿನೇ ಇರೋದು. ಈ ಹೌದು. ಸಿಗ್ನಲ್ ಅಲ್ಲಿ ನೀನೇನಾದ್ರು ಪ್ರಾಬ್ಲಮ್ ಮಾಡ್ತಂದ್ರೆ ನೆಕ್ಸ್ಟ್ ಸಿಗ್ನಲ್ ಅವ್ನು ಹಿಡ್ಕೊಂಡ್ಬಿಡ್ತಾರೆ. ಹಿಂದೆ ಹೋಗಿ ಏನೇ ಮಾಡಿದ್ರು ಮಿಸ್ ಆಗಿ ತಪ್ಸ್ಕೊಳಕ್ ಸಾಧ್ಯನೇ ಇಲ್ಲ. ಅಲ್ಲಿ ಅವ್ನಿಗೆ ಇಮಿಡಿಯೇಟ್ ಆಗಿ ಫೈನ್ ಹಾಕ್ಬೇಕು, ಗಾಡಿ ಸೀಸ್ ಮಾಡ್ಬೇಕು, ಒಂದ್ ದಿವಸ ಜೈಲ್ಗೆ ಹಾಕ್ಬೇಕು. ಅವಾಗ ಏನ್ ಮಾಡ್ತಾರೆ? ಭಯ ಬರುತ್ತೆ. ಅವಾಗ ಲೈನ್ ಕ್ರಾಸ್ ಮಾಡಲ್ಲ, ನಿಂತ್ಕಂತಾರೆ. ಅಷ್ಟೇ. ಇದು ಟ್ರಾಫಿಕ್ ರೂಲ್ಸ್ ಅಂದ್ರೆ ಇದೊಂದೇ ಅಂತ ಅಲ್ಲ, ಎಲ್ಲಾನು ಯಾರು ಫಾಲೋ ಮಾಡಲ್ಲ. ಆಮೇಲೆ ಒನ್ ವೇಲ್ ಎಷ್ಟ್ ಜನ ಬರ್ತಾರೆ ಗೊತ್ತಾ? ಒನ್ ವೇಲ್ ಬರ್ತಾರೆ, ಹೆಲ್ಮೆಟ್ ಹಾಕೊಳಲ್ಲ, ಆಕ್ಸಿಡೆಂಟ್ಸ್ ಗಳಾಗತ್ತೆ, ಟ್ರಿಪ್ಸ್ ಬರ್ತಾರೆ. ಆಮೇಲೆ IND ನಂಬರ್ ಪ್ಲೇಟ್ ಗಳಿರಲ್ಲ, ಯಾವ್ದಂದ್ರೆ ಯಾವ್ದು ಸರಿ ಇರಲ್ಲ. ಕರೆಕ್ಟ್. ಆಮೇಲೆ ಗಾಡಿಗೆ ಇನ್ಶೂರೆನ್ಸ್ ಗಳಿರಲ್ಲ, ಓವರ್ ಸ್ಪೀಡ್ ಹೋಗ್ತಾರೆ. ಟ್ರಾಫಿಕ್ ರೂಲ್ಸ್ ಅಂತೂ ವರ್ಸ್ಟ್. ಟ್ರಾಫಿಕ್ ರೂಲ್ಸ್ ಕರೆಕ್ಟ್ ಆಗಿದೆ, ರೂಲ್ಸ್ ನ ಸ್ಟ್ರಿಕ್ಟ್ ಆಗಿ ಫಾಲೋ ಮಾಡ್ತಿಲ್ಲ. ಕರೆಕ್ಟ್. ಅದಕ್ಕೆಲ್ಲ ಕಾರಣ ಒಬ್ಬರಿಂದ ಇಬ್ಬರಿಂದ ಸಾಧ್ಯ ಇಲ್ಲ. ಇಲ್ಲ. ಗವರ್ನಮೆಂಟ್ ಅದೇ ತರ ನಮಗೆ ಇದ್ ಮಾಡ್ಬೇಕು. ರೋಡ್ ಕಂಡೀಷನ್ ಏನ್ ಮಹಾ ಚೆನ್ನಾಗಿದ್ಯಾ? ರೋಡ್ ಕಂಡೀಷನ್ ಚೆನ್ನಾಗಿಲ್ಲ, ಅದನ್ನ ಪ್ರಶ್ನೆ ಮಾಡ್ಬೇಕು ನಾವು. ಮೊದಲನೇದಾಗಿ ರೋಡ್ ಕಂಡೀಷನ್ ಪ್ರಶ್ನೆ ಮಾಡ್ಬೇಕು. ಈಗ ರೋಡ್ ಚೆನ್ನಾಗಿಲ್ಲ ಅಂತ ಅನ್ಬಿಟ್ಟು ನಾನು ಇಷ್ಟ ಬಂದಂಗೆ ಹೋಗಿದ್ಮೇಲೆ ಸಿಗ್ನಲ್ ಏನಕ್ ಬೇಕು? ಈಗ ಆಲ್ರೆಡಿ ನಮ್ದು ಪೊಲಿಟಿಷಿಯನ್ಸ್ ಎಲ್ಲಾ ಸೇರ್ಕೊಂಡು ಎಲ್ಲಾ ಹಾಳು ಮಾಡ್ಬಿಟ್ಟಿದ್ದಾರೆ. ಇನ್ನು ಹಾಳು ಮಾಡು ಅಂತ ಅದ್ರ ಅರ್ಥ. ಈಗ ನಾವು ಕೇಳೋ ಕ್ವಶನ್ ಅದೇನೆ. ಸರಿನಪ್ಪ, ರೋಡ್ ಸರಿ ಇಲ್ಲ ಅಂದ್ಮೇಲೆ ಸಿಗ್ನಲ್ ಅಲ್ಲಿ ನಿಂತೋಗು, ಹುಷಾರಾಗಿ ಹೋಗ್ಬೋದು, ನಿಧಾನಕ್ಕೆ ಹೋಗು. ಕೇಳಲ್ಲ. ರೋಡ್ ಸರಿ ಇಲ್ಲ ಅನ್ಬಿಟ್ಟು ಆಪೋಸಿಟ್ ಬಾ ಅಂತ ಹೇಳಕ್ಕಾಗತ್ತಾ? ಏನು ಮಾಡಕ್ ಒನ್ ವೇ ಇದ್ರೆ ಒನ್ ವೇಲ್ ಹಾ ನುಗ್ತಾರೆ. ಈಗ ಅದು ಸರಿಪಡಿಸೋದಕ್ಕೆ ಆಗೋದಿಲ್ಲ. ರೋಡ್ ಸರಿ ಇಲ್ಲ ಅಂತ ಅನ್ನೋದು ಎಲ್ಲಾ ಹಾಳಾಗೋಗಿದೆ. ಎಲ್ಲಾ ನಾವೇ ಗೆಲ್ಸಿರೋದು, ನಾವೇ ಮಾಡೋದು. ಯಾಕೆಂದ್ರೆ ಪ್ರಜಾಪ್ರಭುತ್ವ ಅಲ್ವಾ ನಮ್ದು, ಎಲ್ಲ ನಾವೇ ಮಾಡ್ತೀವಿ. ಅದಾದ್ಮೇಲೆ ಕ್ವಶನ್ ಮಾಡ್ಬೇಕು ನಾವು. ಕ್ವಶನ್ ಮಾಡವ್ರೇನೆ ಸಿಗ್ನಲ್ ಜಂಪ್ ಮಾಡ್ತೀವಿ ಅಂತಂದ್ರೆ ಅದಕ್ಕೆ ಏನ್ ಅರ್ಥ ಇರತ್ತೆ? ಆಗಲ್ಲ. ಅದಕ್ಕೆ ಏನ್ ಮಾಡ್ಬೇಕು? ಗವರ್ನಮೆಂಟ್ ಸ್ಟ್ರಿಕ್ಟ್ ರೂಲ್ಸ್ ಮಾಡ್ಲೇಬೇಕು. ಅದ್ ಮಾಡ್ಲಿಲ್ಲ ಅಂದ್ರೆ ಯಾರು ಓನ್ ಡಿಸಿಷನ್ ತಗೊಂಡು ರೂಲ್ಸ್ ನ ಫಾಲೋ ಮಾಡಲ್ಲ. ಇದೊಂದೇ ಅಂತ ಅಲ್ಲ, ಯಾವ್ದು ರೂಲ್ಸ್ ಫಾಲೋ ಮಾಡಲ್ಲ.
ಟ್ರಾಫಿಕ್ ಅಂತೂ ವರ್ಸ್ಟ್ ಆಗ್ಬಿಟ್ಟಿದೆ ಇವಾಗ.